ಬಲಿ ಆಗ್ತಾ ಇದೆ. ICUನಲ್ಲಿ ಪೇಷಂಟ್ ಇಲ್ಲ ಅಂತ ಹಾಸ್ಪಿಟಲ್ ಅನ್ನು ಮುಚ್ಚೋಲ್ಲ. ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಸದಸ್ಯರು ಬರೋಲ್ಲ ಅಂತ ಪಾರ್ಲಿಮೆಂಟ್ ಅನ್ನ ಅಸೆಂಬ್ಲಿಯನ್ನ ಮುಚ್ಚೋಲ್ಲ. ಹಾಗೆ ಎಲ್ಲಿಯವರೆಗೆ ಕನ್ನಡದಲ್ಲಿ ಕಲಿಬೇಕು ಅಂತ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬಂದು ಕೂರ್ತಾನೋ ಅವನಿಗೆ ಕನ್ನಡದಲ್ಲಿ ಶಿಕ್ಷಣ ಕೊಡೋದು ಸರ್ಕಾರದ ಕರ್ತವ್ಯ. ಇಟ್ಸ್ ಎ ಡ್ಯೂಟಿ ಆಫ್ ದ ಗವರ್ಮೆಂಟ್. ಗವರ್ಮೆಂಟ್ ಇಸ್ ನಾಟ್ ಎ ಮನಿ ಮೇಕಿಂಗ್ ಮಷೀನ್. ಯುವರ್ ಆನರ್, ಕನ್ನಡ ಅಂದ್ರೆ ಬರೀ ನಾಲಿಗೆ ಹೊರಡಿಸಿ ಶಬ್ದ ಹೊರಡಿಸೋದಲ್ಲ. ಕನ್ನಡಿಗನ ಪರಂಪರೆ, ಇತಿಹಾಸ, ಸಂಸ್ಕೃತಿ, ಅವನ ಆಚಾರ ವಿಚಾರ, ಕಾವ್ಯ, ಸಾಹಿತ್ಯ ಎಲ್ಲವೂ ಕನ್ನಡದಲ್ಲಿ ಅಡಕವಾಗಿದೆ. ಯಾವ ಭಾಷೆಯಲ್ಲಿ ಒಂದು ಮಗು ಕನಸು ಕಾಣುತ್ತೋ, ಕನಸಿನಲ್ಲಿ ಯಾವ ಭಾಷೆ ಮಾತನಾಡುತ್ತೋ ಆ ಭಾಷೆಯಲ್ಲಿ ಆ ಮಗುಗೆ ಶಿಕ್ಷಣ ಕೊಡಬೇಕು ಅಂತಾನೆ. ಆದರೆ ಇಲ್ಲಿ ವ್ಯವಸ್ಥಿತವಾಗಿ ನಮ್ಮ ಕನ್ನಡ ಮಕ್ಕಳು ಬೇರೆ ಭಾಷೆಯಲ್ಲೇ ಕನಸು ಕಾಣಬೇಕು ಅಂತ ಕತ್ತು ಹಿಸುಕಿ ಒತ್ತಾಯ ಮಾಡಲಾಗ್ತಿದೆ. ನಾನಿನ್ನೇನು ಹೆಚ್ಚು ಹೇಳೋಲ್ಲ. ತಾವು ತಮ್ಮ ನಿರ್ಧಾರ, ತಮ್ಮ ಜಡ್ಜ್ಮೆಂಟ್ ಏನೇ ಇರಲಿ ಆದಷ್ಟು ಬೇಗ ಕೊಡಿ. ಯಾಕಂದ್ರೆ ನಿಮ್ಮ ತೀರ್ಪಿಗಾಗಿ 50 ಜನ ಮಕ್ಕಳು ಕಾಯ್ತಾ ಇದ್ದಾರೆ. ಆ ಮಕ್ಕಳಲ್ಲಿ ಒಬ್ಬ ಒಳ್ಳೆ ಇಂಜಿನಿಯರ್ ಇರ್ಬೋದು, ಒಬ್ಬ ಒಳ್ಳೆ ಡಾಕ್ಟರ್ ಇರ್ಬೋದು, ಒಬ್ಬ ಒಳ್ಳೆ ವಕೀಲ ಇರ್ಬೋದು, ಒಬ್ಬ ಒಳ್ಳೆ ನ್ಯಾಯಾಧೀಶನೇ ಇರ್ಬೋದು, ಒಬ್ಬ ದಕ್ಷ ಅಧಿಕಾರಿ. ಇದನ್ನು ಎಂಡ್ ಮಾಡೋದು ಹೇಗೆ? That's all, Your Honor. That's all, Your Honor.